ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ ನಡೆದಂತಹ ವಿದೇಶಿ ಮತ್ತು ದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸದ್ಯ ಈಗ ರಾಜ್ಯದಲ್ಲೆಲ್ಲ ಸದ್ದು ಮಾಡ್ತಾ ಇದೆ. ಇಲ್ಲ ಒಂದು ಕಡೆ ಆ ಭಾಗದಲ್ಲಿ ಆದಂಥ ಘಟನೆ ಹಂಪಿಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ವಿರಳಾಗಿದೆ. ನಾವಿದ್ದೀವಿ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ಇದ್ದೇವೆ. ಸಾಮಾನ್ಯವಾಗಿ ಹಂಪಿಯಲ್ಲಿ ಈ ಸಮಯದಲ್ಲಿ ಜನ ಹೆಚ್ಚೆಚ್ಚಿರ್ತಿದ್ರು, ವಿಶೇಷವಾಗಿ ತೇರು ಬೀದಿಯಲ್ಲಿ ಕೂಡ ಹೆಚ್ಚು ಜನ ಇರ್ತಿದ್ರು. ಆದರೆ ಇಲ್ಲಿ ಸಣ್ಣ ಪುಟ್ಟ ಈ ಘಟನೆ ನಡೆದಿರೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ಬುಕ್ಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಬರ್ತಕ್ಕಂತಹ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಇಲ್ಲಿ ವಿಜಯ ವಿಠಲ ದೇವಸ್ಥಾನ, ಕಲ್ಲಿನ ತೇರು, ಅದರ ಜೊತೆಗೆ ವಿರೂಪಾಕ್ಷ ಮಂದಿರ, ಲೋಟಸ್ ಮಹಲ್, ಕಮಲ್ ಮಹಲ್, ರಾಣಿ ಸ್ನಾನಗೃಹ ಸೇರಿದಂತೆ ಮಹಾನವಮಿ ದಿಬ್ಬ ಸಾಕಷ್ಟು ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಾರೆ. ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿ ಮಾರ್ಗದರ್ಶಿ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ಈ ಘಟನೆ ಆದ ಬಳಿಕ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆನಾ ಸರ್? ಹೌದು, ಏನು ಸಣಾಪುರ ಘಟನೆ ಆದ ನಂತರ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗಿರ್ತಕ್ಕಂಥ ನಾವಿಲ್ಲಿ ನೋಡ್ತಾ ಹೋಗ್ತದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರಿಗೆ ಮಾತ್ರ ಹಂಪಿಗೆ ಬರ್ತಕ್ಕಂಥದ್ದು. ಯಾಕಂದರೆ ಏನು ಆ ಘಟನೆ ಹಂಪಿ ಪರಿಸರಕ್ಕೆ ಒಂದು ಕಪ್ಪು ಚಿಕ್ಕಿಯಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಆಗ್ತದೆ. ಏನು ಹಂಪಿಯೊಳಗೆ ಈ ರಜಾ ಸಮಯದೊಳಗೆ ಜೊತೆಗೆ ಈ ಹೋಳಿ ಸಂದದ ಒಳಗೆ ಅತಿ ಹೆಚ್ಚು ಜನರು ಸೇರ್ತಾಯಿದ್ರು. ಹಾಗಾಗಿ ಅವರು ಬುಕ್ಕಿಂಗ್ಸನ್ನು ಮಾಡ್ಕೊಳ್ತಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ಸ್, ರೂಮ್ ಸಿಗೋಲ್ಲ ಅಂತಂದೇಳಿ ಆ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಆಗ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲ ಟ್ರಿಪ್ಗಳನ್ನು ಕೂಡ ಅವ್ರು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಈ ಘಟನೆ ಹಂಪಿ ಪ್ರವಾಸಿಗರಿಗೆ ಬರೋದಕ್ಕೆ ಭಾಳ ಕಡಿಮೆ ಆಗೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಜೀವನರ ಮೇಲೆ ಒಂದು ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾಯಿದ್ದೀವಿ. ಇದಿಷ್ಟು ಪ್ರವಾಸಿ ಮಾರ್ಗದರ್ಶಿಗಳ ಮಾತು. ನಿಜಕ್ಕೂ ಕೂಡ ಈ ಒಂದು ಘಟನೆ ಈ ಭಾಗದ ಜನರಿಗೆ ಮತ್ತು ಪ್ರವಾಸಿಗರ ಮೇಲೆ ಹೊಡೆತವನ್ನು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ ನಡೆದಂತಹ ವಿದೇಶಿ ಮತ್ತು ದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸದ್ಯ ಈಗ ರಾಜ್ಯದಲ್ಲೆಲ್ಲ ಸದ್ದು ಮಾಡ್ತಾ ಇದೆ. ಇಲ್ಲ ಒಂದು ಕಡೆ ಆ ಭಾಗದಲ್ಲಿ ಆದಂಥ ಘಟನೆ ಹಂಪಿಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ವಿರಳಾಗಿದೆ. ನಾವಿದ್ದೀವಿ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ಇದ್ದೇವೆ. ಸಾಮಾನ್ಯವಾಗಿ ಹಂಪಿಯಲ್ಲಿ ಈ ಸಮಯದಲ್ಲಿ ಜನ ಹೆಚ್ಚೆಚ್ಚಿರ್ತಿದ್ರು, ವಿಶೇಷವಾಗಿ ತೇರು ಬೀದಿಯಲ್ಲಿ ಕೂಡ ಹೆಚ್ಚು ಜನ ಇರ್ತಿದ್ರು. ಆದರೆ ಇಲ್ಲಿ ಸಣ್ಣ ಪುಟ್ಟ ಈ ಘಟನೆ ನಡೆದಿರೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ಬುಕ್ಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಬರ್ತಕ್ಕಂತಹ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಇಲ್ಲಿ ವಿಜಯ ವಿಠಲ ದೇವಸ್ಥಾನ, ಕಲ್ಲಿನ ತೇರು, ಅದರ ಜೊತೆಗೆ ವಿರೂಪಾಕ್ಷ ಮಂದಿರ, ಲೋಟಸ್ ಮಹಲ್, ಕಮಲ್ ಮಹಲ್, ರಾಣಿ ಸ್ನಾನಗೃಹ ಸೇರಿದಂತೆ ಮಹಾನವಮಿ ದಿಬ್ಬ ಸಾಕಷ್ಟು ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಾರೆ. ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿ ಮಾರ್ಗದರ್ಶಿ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ಈ ಘಟನೆ ಆದ ಬಳಿಕ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆನಾ ಸರ್? ಹೌದು, ಏನು ಸಣಾಪುರ ಘಟನೆ ಆದ ನಂತರ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗಿರ್ತಕ್ಕಂಥ ನಾವಿಲ್ಲಿ ನೋಡ್ತಾ ಹೋಗ್ತದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರಿಗೆ ಮಾತ್ರ ಹಂಪಿಗೆ ಬರ್ತಕ್ಕಂಥದ್ದು. ಯಾಕಂದರೆ ಏನು ಆ ಘಟನೆ ಹಂಪಿ ಪರಿಸರಕ್ಕೆ ಒಂದು ಕಪ್ಪು ಚಿಕ್ಕಿಯಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಆಗ್ತದೆ. ಏನು ಹಂಪಿಯೊಳಗೆ ಈ ರಜಾ ಸಮಯದೊಳಗೆ ಜೊತೆಗೆ ಈ ಹೋಳಿ ಸಂದದ ಒಳಗೆ ಅತಿ ಹೆಚ್ಚು ಜನರು ಸೇರ್ತಾಯಿದ್ರು. ಹಾಗಾಗಿ ಅವರು ಬುಕ್ಕಿಂಗ್ಸನ್ನು ಮಾಡ್ಕೊಳ್ತಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ಸ್, ರೂಮ್ ಸಿಗೋಲ್ಲ ಅಂತಂದೇಳಿ ಆ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಆಗ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲ ಟ್ರಿಪ್ಗಳನ್ನು ಕೂಡ ಅವ್ರು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಈ ಘಟನೆ ಹಂಪಿ ಪ್ರವಾಸಿಗರಿಗೆ ಬರೋದಕ್ಕೆ ಭಾಳ ಕಡಿಮೆ ಆಗೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಜೀವನರ ಮೇಲೆ ಒಂದು ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾಯಿದ್ದೀವಿ. ಇದಿಷ್ಟು ಪ್ರವಾಸಿ ಮಾರ್ಗದರ್ಶಿಗಳ ಮಾತು. ನಿಜಕ್ಕೂ ಕೂಡ ಈ ಒಂದು ಘಟನೆ ಈ ಭಾಗದ ಜನರಿಗೆ ಮತ್ತು ಪ್ರವಾಸಿಗರ ಮೇಲೆ ಹೊಡೆತವನ್ನು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ ನಡೆದಂತಹ ವಿದೇಶಿ ಮತ್ತು ದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸದ್ಯ ಈಗ ರಾಜ್ಯದಲ್ಲೆಲ್ಲ ಸದ್ದು ಮಾಡ್ತಾ ಇದೆ. ಇಲ್ಲ ಒಂದು ಕಡೆ ಆ ಭಾಗದಲ್ಲಿ ಆದಂಥ ಘಟನೆ ಹಂಪಿಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ವಿರಳಾಗಿದೆ. ನಾವಿದ್ದೀವಿ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ಇದ್ದೇವೆ. ಸಾಮಾನ್ಯವಾಗಿ ಹಂಪಿಯಲ್ಲಿ ಈ ಸಮಯದಲ್ಲಿ ಜನ ಹೆಚ್ಚೆಚ್ಚಿರ್ತಿದ್ರು, ವಿಶೇಷವಾಗಿ ತೇರು ಬೀದಿಯಲ್ಲಿ ಕೂಡ ಹೆಚ್ಚು ಜನ ಇರ್ತಿದ್ರು. ಆದರೆ
ಇಲ್ಲಿ ಸಣ್ಣ ಪುಟ್ಟ ಈ ಘಟನೆ ನಡೆದಿರೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ಬುಕ್ಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಬರ್ತಕ್ಕಂತಹ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಇಲ್ಲಿ ವಿಜಯ ವಿಠ್ಠಲ ದೇವಸ್ಥಾನ, ಕಲ್ಲಿನ ತೇರು, ಅದರ ಜೊತೆಗೆ ವಿರೂಪಾಕ್ಷ ಮಂದಿರ, ಲೋಟಸ್ ಮಹಲ್, ಕಮಲ್ ಮಹಲ್, ರಾಣಿ ಸ್ನಾನಗೃಹ ಸೇರಿದಂತೆ ಮಹಾನವಮಿ ದಿಬ್ಬ ಸಾಕಷ್ಟು ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಾರೆ. ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿ ಮಾರ್ಗದರ್ಶಿ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ಈ ಘಟನೆ ಆದ ಬಳಿಕ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆನಾ ಸರ್? ಹೌದು, ಏನು ಸಣಾಪುರ ಘಟನೆ ಆದ ನಂತರ ಈ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರಿಗೆ ಮಾತ್ರ ಹಂಪಿಗೆ ಬರ್ತಕ್ಕಂಥದ್ದು. ಯಾಕಂದರೆ ಏನು ಆ ಘಟನೆ ಹಂಪಿ ಪರಿಸರಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಆಗ್ತದೆ. ಏನು ಹಂಪಿಯೊಳಗೆ ಈ ರಜಾ ಸಮಯದೊಳಗೆ ಜೊತೆಗೆ ಈ ಹೋಳಿ ಸಂದರ್ಭದ ಒಳಗೆ ಅತಿ ಹೆಚ್ಚು ಜನರು ಸೇರ್ತಾಯಿದ್ರು. ಹಾಗಾಗಿ ಅವರು ಬುಕ್ಕಿಂಗ್ಸನ್ನು ಮಾಡ್ಕೊಳ್ತಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ಸ್, ರೂಮ್ ಸಿಗೋಲ್ಲ ಅಂತಂದೇಳಿ ಆ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಆಗ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲ ಟ್ರಿಪ್ಗಳನ್ನು ಕೂಡ ಅವ್ರು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಈ ಘಟನೆ ಹಂಪಿ ಪ್ರವಾಸಿಗರಿಗೆ ಬರೋದಕ್ಕೆ ಭಾಳ ಕಡಿಮೆ ಆಗೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಜೀವನರ ಮೇಲೆ ಒಂದು ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾಯಿದ್ವಿ. ಇದಿಷ್ಟು ಪ್ರವಾಸಿ ಮಾರ್ಗದರ್ಶಿಗಳ ಮಾತು. ನಿಜಕ್ಕೂ ಕೂಡ ಈ ಒಂದು ಘಟನೆ ಈ ಭಾಗದ ಜನರಿಗೆ ಮತ್ತು ಪ್ರವಾಸಿಗರ ಮೇಲೆ ಹೊಡೆತವನ್ನು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರದ ಬಳಿ ನಡೆದಂತಹ ವಿದೇಶಿ ಮತ್ತು ದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಸದ್ಯ ಈಗ ರಾಜ್ಯದಲ್ಲೆಲ್ಲ ಸದ್ದು ಮಾಡ್ತಾ ಇದೆ. ಇಲ್ಲ ಒಂದು ಕಡೆ ಆ ಭಾಗದಲ್ಲಿ ಆದಂಥ ಘಟನೆ ಹಂಪಿಗೆ ಬರ್ತಕ್ಕಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ವಿರಳಾಗಿದೆ. ನಾವಿದ್ದೀವಿ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ಇದ್ದೇವೆ. ಸಾಮಾನ್ಯವಾಗಿ ಹಂಪಿಯಲ್ಲಿ ಈ ಸಮಯದಲ್ಲಿ ಜನ ಹೆಚ್ಚೆಚ್ಚಿರ್ತಿದ್ರು. ವಿಶೇಷವಾಗಿ ತೇರು ಬೀದಿಯಲ್ಲಿ ಕೂಡ ಹೆಚ್ಚು ಜನ ಇರ್ತಿದ್ರು. ಆದರೆ ಇಲ್ಲಿ ಸಣ್ಣ ಪುಟ್ಟ ಈ ಘಟನೆ ನಡೆದಿರೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ಬುಕ್ಕಿಂಗ್ಗಳು ಕೂಡ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿಗರು ಕೂಡ ಬರ್ತಕ್ಕಂತಹ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಯಾಕೆ ಅಂತೇಳಿ ಹೇಳೋದಾದರೆ ಇಲ್ಲಿ ವಿಜಯ ವಿಠ್ಠಲ ದೇವಸ್ಥಾನ, ಕಲ್ಲಿನ ತೇರು, ಅದರ ಜೊತೆಗೆ ವಿರೂಪಾಕ್ಷ ಮಂದಿರ, ಲೋಟಸ್ ಮಹಲ್, ಕಮಲ್ ಮಹಲ್, ರಾಣಿ ಸ್ನಾನಗೃಹ ಸೇರಿದಂತೆ ಮಹಾನವಮಿ ದಿಬ್ಬ ಸಾಕಷ್ಟು ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಾರೆ. ವಿಶೇಷವಾಗಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಅಂತಲೇ ನಾವು ಗಮನಿಸ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರವಾಸಿ ಮಾರ್ಗದರ್ಶಿ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ಈ ಘಟನೆ ಆದ ಬಳಿಕ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿದೆನಾ ಸರ್? ಹೌದು, ಏನು ಸಣಾಪುರ ಘಟನೆ ಆದ ನಂತರ ಈ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರಿಗೆ ಮಾತ್ರ ಹಂಪಿಗೆ ಬರ್ತಕ್ಕಂಥದ್ದು. ಯಾಕಂದರೆ ಏನು ಆ ಘಟನೆ ಹಂಪಿ ಪರಿಸರಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಆಗ್ತದೆ. ಏನು ಹಂಪಿಯೊಳಗೆ ಈ ರಜಾ ಸಮಯದೊಳಗೆ ಜೊತೆಗೆ ಈ ಹೋಳಿ ಸಂದರ್ಭದ ಒಳಗೆ ಅತಿ ಹೆಚ್ಚು ಜನರು ಸೇರ್ತಾಯಿದ್ರು. ಹಾಗಾಗಿ ಅವರು ಬುಕ್ಕಿಂಗ್ಸನ್ನು ಮಾಡ್ಕೊಳ್ತಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ಸ್, ರೂಮ್ ಸಿಗೋಲ್ಲ ಅಂತಂದೇಳಿ ಆ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಆಗ್ತಾಯಿದ್ವಿ. ಮತ್ತು ಇಲ್ಲಿ ಎಲ್ಲ ಟ್ರಿಪ್ಗಳನ್ನು ಕೂಡ ಅವ್ರು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಈ ಘಟನೆ ಹಂಪಿ ಪ್ರವಾಸಿಗರಿಗೆ ಬರೋದಕ್ಕೆ ಭಾಳ ಕಡಿಮೆ ಆಗೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಜೀವನರ ಮೇಲೆ ಒಂದು ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾಯಿದ್ವಿ. ಇದಿಷ್ಟು ಪ್ರವಾಸಿ ಮಾರ್ಗದರ್ಶಿಗಳ ಮಾತು. ನಿಜಕ್ಕೂ ಕೂಡ ಈ ಒಂದು ಘಟನೆ ಈ ಭಾಗದ ಜನರಿಗೆ ಮತ್ತು ಪ್ರವಾಸಿಗರ ಮೇಲೆ ಹೊಡೆತವನ್ನು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.